ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಸೊ ಇವತ್ತಿನ ಒಂದು ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಚಿನ್ನಿಯ ಸ್ಕೂಲಿಗೆ ಹೋಗಿದ್ಲು. ಸೊ ಎಲ್ಲ ಹೋಗಿ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಂತೂ ಇವತ್ತು ಮಳೆ ಅಂದರೆ ಮಳೆ, ತುಂಬ ಮಳೆ ಬಂದಿತ್ತು. ಇವಾಗಲೂ ಕೂಡ ಜುಬ್ 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 ಮಳೆ ಬರ್ತಾನೆ ಇದೆ ನೋಡಿ. ಮತ್ತೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿಲ್ಲ ಅಂತ ಬಂದು ಮತ್ತೆ ಸ್ಟಾರ್ಟ್ ಆಯಿತು. ತುಂಬ ಗಾಳಿ. ಇಲ್ಲಿ ಅಂತೂ ತುಂಬ ಚಳಿ. ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ ಕೆರೆನೇ ಹತ್ತಿರದಲ್ಲೇ ಇದೆ. ನಿಮಗೆ ತೋರಿಸ್ತೀನಿ. ಒಂದು ಟೈಮಲ್ಲಿ ಸ್ವಲ್ಪ ಬಿಸಿ ಬಿಸಿ ಅಡುಗೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆಲ್ರೆಡಿ ನಮ್ಮಮ್ಮ ಅನ್ನ ಸಾಂಬಾರು ಮಾಡಿದ್ದಾರೆ. ಇನ್ನೇನು ಊಟ ಮಾಡೋದು. ಎಲ್ಲ ವಾಷಿಂಗ್ ಮಿಷಿನ್ ಒಂದೇ ಅಂತ? ಇಲ್ಲ ಇಲ್ಲ ಇಲ್ಲ, ಬೇರೆ ಬೇರೆ ವಾಷಿಂಗ್ ಮಿಷಿನ್ಗೆ ಬೇರೆ ಬೇರೆ ಇದು. ಓಪನ್ ಮಾಡಿ ತೋರಿಸಿ. ಎಲ್ ಜಿ ಕಂಪ್ನಿ ಅಂತ ಅಲ್ಲ, ಎಲ್ ಜಿ ಇದಕ್ಕೆ ಫ್ರಂಟ್ ಎಷ್ಟು 6.5 8 kg ವರೆಗೂ ಬರುತ್ತೆ ಕಣ್ರಿ. ಓಪನ್ ಮಾಡಿ ತಡಿಯೋ. ಚೆನ್ನಾಗೈತ್ರಾ? ನಾನೇನೇ ಶಾಪಿಂಗ್ ಮಾಡಿದ್ರು ಫ್ಲಿಪ್ಕಾರ್ಟ್ ಇಲ್ಲ ಮೀಶೋದಲ್ಲೇ ಮಾಡ್ಕೊಳ್ಳೋದು. ಇದನ್ನು ತರಿಸಿದ್ದು ಮೀಶೋದಲ್ಲಿನೇ ವಾಷಿಂಗ್ ಮಿಷಿನ್ ಕವರು. ಇದು ಬಂದು 270 ರೂಪಾಯಿ ಅಷ್ಟೇ. ತುಂಬ ವರ್ತಿದೆ ಆ ಅಮೌಂಟಿಗೆ ಮಾತ್ರ. ತುಂಬ ಚೆನ್ನಾಗಿದೆ ಕವರು. ಜಿಪ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ. ನಾನು ಏನಾದರೂ ಅಲ್ಲೇ ತೊಗೊಳ್ಳೋದು. ಯಾರಿಗಾದರೂ ನಿಮಗೂ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮೀಶೋ ಇಸ್ ಬೆಸ್ಟ್, ಫ್ಲಿಪ್ಕಾರ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತೀನಿ. ಆಲ್ರೆಡಿ ಸ್ಕೂಲಿಗೆ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಚಿನ್ನಿ. ಅವಳ ಜೊತೆಗೆ ಇವನು ಹೋಗ್ತಾ ಇದ್ದಾನೆ. ನೀವ್ ಹಾಕ್ಬೇಕಂತೆ. ನೀವೇ ಕಾಲಿಗೆ ಬಿಚ್ಚಿ ಸಿಟ್ಟಿರಲ್ಲ, ಅದಕ್ಕೆ ಸೈಡ್ ಬ್ಯಾಗಲ್ಲಿ ಹಾಕ್ತಾನ ಅವನು. ಏಪ ಚಿನ್ನಿ ಹತ್ತಲ್ಲ. ಬಾಯ್ ಕಂದ. ಹಾಯ್ ಅಣ್ಣ. ಹಾಂ ಬಾಯ್ ಬಾಯ್ ಬಾಯ್. ಬಿಗಿ ಹಿಡ್ಕೊಚಿನಿ ಪಾಪನ. ಅವಳು ಸ್ಕೂಲ್ ಬ್ಯಾಗ್ ಹಾಕ್ಕೊಂಡಿದ್ಲು ಅಂತ ಹೇಳ್ಬಿಟ್ಟು ಇವನು ಸ್ಕೂಲ್ ಬ್ಯಾಗ್ ಹಾಕಿಸಿ ಕರ್ಕೊಂಡೋಗಿದ್ರು ನಮ್ಮ ಮನೆಯವರು. ಆದರೂ ಹೀಗೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರುವ ಅಂತೇಳಿ ಅಲ್ಲಿ ರೋಡ್ವರೆಗೂ ಕರ್ಕೊಂಡು ಹೋಗಿ ಬಂದರು. ಅವನು ಇಳಿಲಿಕ್ಕೇ ಇಲ್ಲ. ಅವನು ಡೈಲಿ ಅವಳ ಜೊತೆಗೆ ಸ್ಕೂಲಿಗೆ ಹೋಗ್ಬಿಟ್ಟು ಅಲ್ಲೇ ಪ್ರೇಯರ್ ಮುಗಿಸ್ಕೊಂಡು ಅವನು ಕೂಡ ಬರ್ತಾ ಇದ್ದ. ಇವತ್ತು ಅವ್ರಿಗೆ ಕೆಲಸ ತುಂಬ ಇತ್ತು ಅಂತ ಹೇಳಿಬಿಟ್ಟು ಅವರು ಅವನನ್ನು ಕರ್ಕೊಂಡು ಹೋಗಲಿಲ್ಲ. ಸುಮ್ಮನೆ ಮಾಡೋದಂತೂ ತುಂಬಾ ಕಷ್ಟ. ನಿಮ್ಮ ಮನೇಲೂ ನಿಮ್ಮ ಮಕ್ಕಳು ಹೀಗೆ ಮಾಡ್ತಾರಲ್ವ? ಎಲ್ಲರ ಮನೇಲೂ ಅಷ್ಟೇ. ಯಾರಾದರೂ ಒಬ್ಬರು ಹೊರಗಡೆ ಹೋಗ್ತಿದ್ದಾರೆ, ಅದರಲ್ಲಿ ಬೈಕು ಅಂತ ಹೇಳಿಬಿಟ್ರೆ ಮಕ್ಕಳಂತೂ ಫುಲ್ಲು ಎಕ್ಸೈಟ್ಮೆಂಟ್ ಆಗಿ ಅವ್ರ ಜೊತೆಗೆ ಹೋಗ್ತಾನೆ ಇರ್ತಾರೆ. ಇವನಿಗೆ ಸುಮ್ಮನೆ ಮಾಡೋಕ್ಕೆ ನೋಡಿ ಅಲ್ಲಿ ಎಮ್ಮೆ ಕಟ್ಟಿದ್ರು. ಆ ಎಮ್ಮೆಗೆ ಕಲ್ತ್ಕೊಂಡು ನಮ್ಮಮ್ಮ ಓಡಿಸಿ ಸಮಾಧಾನ ಮಾಡ್ತಾ ಇದ್ದಾರೆ. ತುಂಬಾ ಕಷ್ಟ. ಈ ರೀತಿ ಮಕ್ಕಳು ಚಿಕ್ಕದ್ರ ಇದ್ದಾಗಿಂದನೇ ಹಠ ಮಾಡೋದು ಜಾಸ್ತಿ. ಸೊ ಚಿಕ್ಕ ಮಕ್ಕಳಲ್ವಾ, ಇಟ್ಸ್ ಓಕೆ ಅಂದ್ಕೊಂಬಿಟ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅಂದ್ಕೊಳ್ಳೇಬೇಕಾಗತ್ತೆ. ಅವರು ಅದೇ ರೀತಿ, ನಾವು ಕೂಡ ಆ ವಯಸ್ಸಲ್ಲಿ ಅದೇ ರೀತಿಯಾಗಿ ಮಾಡಿರ್ತೀವಿ ಅಲ್ವಾ. ಸೊ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಮಾಡ್ತಾ ಇರ್ತಾರೆ. ಅದನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಹೊಡಿತಿರ್ತೀವಿ. ನಾನು ಕೂಡ ತುಂಬ ಸಮಯ ಹೊಡೆದಿದ್ದೀನಿ. ಅವ್ರಿಗೇನು ಗೊತ್ತು, ಈ ಒಂದು ವಯಸ್ಸಲ್ಲಿ ನಾವು ಕೂಡ ಹಾಗೆ ಮಾಡಿರ್ತೀವಿ ಅಂತ ನಮ್ಗೆ ಅರಿವೇ ಇರಲ್ಲ. ಆದರೂ ಮಕ್ಕಳಿಗೆ ಹೊಡಿತಾ ಇರ್ತೀವಿ. ಆದರೆ ಇದನ್ನು ನಾವು ತುಂಬ ಕಾಮಾಗಿ ಕಡಿಮೆ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಕಡಿಮೆ ಮಾಡ್ಕೊಳ್ಳಿ ಅಂತ ಕೆಲವೊಂದನ್ನು ಹೇಳ್ಕೊಡ್ತಾ ಹೋಗ್ಬೇಕು ಚಿಕ್ಕಂದು ಇದ್ದಾಗೇ. ಇಲ್ಲ ಅಂದ್ರೆ ದೊಡ್ಡವರಾದ್ಮೇಲೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಇದೇ ಒಂದು ಇದರಲ್ಲಿ ಅವರು ಬೆಳಿತಾನೆ ಹೋಗ್ತಾರೆ. ಹೀಗೆಲ್ಲ ಮಾಡಿ ಸುಮ್ಮನೆ ಮಾಡಿ ಕರ್ಕೊಂಡು ಬಂದು ಹೊರಗಡೆ ಜೋಕಾಲಿ ಕಟ್ಟಿದ್ವಿ. ಆ ಜೋಕಾಲಿ ನಮ್ಮ ಅಮ್ಮ ಕೂತ್ಕೊಂಡ್ಬಿಟ್ಟು ಅವನಿಗೆ ಆಟ ಆಡಿಸ್ತಾ ಇದ್ರು.
ಇದೊಂದು ಜೋಕಾಲಿ ನಿಮಗೆ ಹೇಗಪ್ಪ ಅಂತ ಹೇಳಿದ್ರೆ ಆರಾಮಾಗಿ ಕೂತ್ಕೊಳ್ಳೋಕ್ಕೆ, ಅದೇ ರೀತಿಯಾಗಿ ಬೇಜಾರಾದಾಗ ಇದ್ರ ಮೇಲೆ ಕೂತ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಇದು ಹೊರಗಡೆ ಕಟ್ಟಿರೋದ್ರಿಂದ ನಮಗೆ ಈ ಒಂದು ಜಾಗ ತುಂಬ ಕಾಮಾಗಿ ಅನಿಸುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಬಿಟ್ಟು ಬೆಂಕಿ ಕಾಯಿಸ್ಕೊಳ್ತಾ ಇದ್ದೆ. ಹೇಳಿದ್ನಲ್ಲ, ಬೆಂಕಿ ಕಾಯಿಸ್ಕೊಳ್ಳೋದು ಡೆಲಿವರಿ ಆದಮೇಲೆ ಬಾಣಂತಿಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬಿಟ್ಟು. ಮುಖ ಏನಾದರೂ ದಪ್ಪ ಆದರೆ, ಕೈಕಾಲು ದಪ್ಪ ಆದರೆ ಇದು ಬೆಂಕಿ ಕಾಯಿಸ್ಕೊಳ್ಳೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಲ್ರೆಡಿ ನಾನು ಹೇಗೆ ಬೆಂಕಿ ಕಾಯಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಒಂದು ಹಳೆ ವಿಡಿಯೋದಲ್ಲಿ ಒಂದು 1 ವೀಕ್ ಕೆಳಗಡೆ ಅನಿಸುತ್ತೆ ಒಂದು ವಿಡಿಯೋ ಹಾಕಿದ್ದೀನಿ. ಯಾರೆಲ್ಲ ನೋಡಿದ್ರೆ ಪ್ಲೀಸ್ ಅಲ್ಲಿ ಹೋಗಿ ಆ ಒಂದು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಾನು ಬೆಂಕಿ ಕಾಯಿಸ್ಕೊಂಡ್ಬಿಟ್ಟು ಮುಂದಿನ ಕೆಲಸ ಮಾಡ್ತೀನಿ. ಸೊ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಯಾವ ರೀತಿ ಬೆಂಕಿ ಕಾಯಿಸ್ಬೇಕಂದ್ರೆ ಈ ರೀತಿ ಮುಖದಲ್ಲಿ ಫುಲ್ ನಾವೆಲ್ಲ ಬೇಯಬೇಕು. ಈ ರೀತಿ ಸಖತ್ತಾಗಿ ಬೆಂಕಿ ಕಾಯಿಸ್ಬೇಕು. ಈ ರೀತಿ ಮಾಡಿದಾಗಲೇ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪೇನ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾನು ಫುಲ್ಲು ಒಂದು 20-30 ಮಿನಿಟ್ಸ್ ನಾನು ಬೆಂಕಿನ ನೀಟಾಗಿ ಕಾಯಿಸ್ಕೊಳ್ತೀನಿ. ಸೊ ಅದೆಲ್ಲ ಆದಮೇಲೆ ಫುಲ್ಲು ಹೇಗಾಗಿರ್ತೀವಿ ಅಂದರೆ ಆ ಟೈಮಲ್ಲಿ
ಫುಲ್ ಸೆಕೆ ಸ್ವೆಟ್ಟಾಗಿರುತ್ತೆ. ಒಳಗೆಲ್ಲ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ, ಮೈಯೆಲ್ಲ ಮೈಕೈ ನೋವು ಎಷ್ಟು ಕಡಿಮೆ ಆದಂಗೆ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನಾನು ಫುಲ್ಲು ನೀರು ಕುಡಿಬೇಕು ಅಂತ ಅನ್ನಿಸ್ತು, ನೀರು ಕುಡಿತೀನಿ. ನಾನು ಯಾವಾಗ್ಲೂ ಒಂದು ಸ್ವಲ್ಪ ಮುಂಚೆಲ್ಲ ಬಿಸಿನೀರು ಕುಡಿತಾ ಇದ್ದೆ, ಇವಾಗ ಒಂದು ಸ್ವಲ್ಪ ಕಾದಾರಿದ್ದ ನೀರನ್ನು ಕುಡಿತೀವಿ. ಸ್ವಲ್ಪ ಯಾಕೆ ಅಂತ ಹೇಳಿದರೆ ನಾವು ನೀರು ಕಡಿಮೆ ಕುಡಿತೀವಿ ತುಂಬ ಬಿಸಿ ಇದ್ದಾಗ. ಈ ಥರ ಮಾಡ್ಕೊಂಡು ಕುಡಿದ್ರೆ ನೀರನ್ನು ನಾವು ತುಂಬ ಚೆನ್ನಾಗಿ ಕುಡಿತೀವಿ. ಹಾಗಾಗಿ ನಾನು ಈ ರೀತಿ ನೀರನ್ನು ಕುಡಿತೀವಿ. ಇಲ್ಲಿ ನೋಡಿ, ಕೆರೆ ಹತ್ತಿರದಲ್ಲೇ ಇರೋದ್ರಿಂದ ನಮಗೆ ತುಂಬ ನಿಯರೆಸ್ಟ್ ಇದೆ. ಸೊ ಹಾಗಾಗಿ ಇಲ್ಲಿ ಚಳಿ ತುಂಬಾ ಇರುತ್ತೆ ನೋಡಿ. ಮತ್ತೆ ಗಾಳಿ ಮಳೆ ತುಂಬ ಅಂದರೆ ತುಂಬ, ಮತ್ತೆ ಮಳೆ ಬರ್ತಾ ಇದೆ. ಇವಾಗ ಎದ್ದಿದ್ದಾಳೆ, ಬೆಳಗ್ಗೆಯಿಂದ ಮಲಗಿದ್ಲು, ಇವಾಗ ಎದ್ದಿದ್ದಾಳೆ. ಐ ಆಯನ್ ಐ ಐ ನೋಡಿ, ಈಗ ತಾನೇ ಮಳೆನೇ ಇರಲಿಲ್ಲ, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಫುಲ್ಲು ಜೋರಿದೆ ಮಳೆ ಮಾತ್ರ ಇವತ್ತು. ಅವ್ರ ಪಪ್ಪ ಮಧ್ಯಾಹ್ನ ಊಟಕ್ಕೆ ಬಂದಿದ್ರು, ಊಟ ಮಾಡ್ಕೊಂಡು ಹಾಗೆ ಹೋಗ್ಬಿಟ್ರು. ಅದನ್ನೇ ಅವನು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದ. ಅವ್ರ ಅಜ್ಜಿ ಪೂಜೆ ಮಾಡ್ತಾ ಇರೋದನ್ನ ಮಾಡ್ತಾಯಿದ್ರು. ಅವನು ಹೋಗಿ ಅಲ್ಲೇ ಕೂಡೆ ಹಾಕ್ಬಿಟ್ಟಿದ್ದೆ. ಇವಾಗ ತೋರಿಸ್ತಾನೆ ಬನ್ನಿ ಎಲ್ಲೂ ಕೂಡೆ ಹಾಕಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿನ. ಅಜ್ಜಿ ಅಜ್ಜಿ ಎಲ್ಲೈತ್ರ? ಅಜ್ಜಿ ಅಜ್ಜಿ ಕುಡಕಿಯಾ ಎಲ್ಲಿ ತೋರ್ಸು. ಅಜ್ಜಿ ಅಜ್ಜಿ ತೋರ್ಸು. ಅಲ್ಲಿ ಕುಡಕಿಯಾ? ಇಲ್ಲಿ ಕುಡಕ್ ಬಿಡ್ತೀಯ ಅಜ್ಜಿನ? ಯಾಕೆ? ಜಜ್ಜಿ ಮಾಡು. ಈ ರೀತಿಯಾಗಿ ನಾವು ಟಿ ವಿಯಲ್ಲಿ ರೈಮ್ಸ್ ಅಥವಾ ಅವಳಿಗೆ ಏನೇನು ಪ್ರೀ ಸ್ಕೂಲಿಗೆ ಏನೇನು ಇದು ಇದೆ ಅದನ್ನೆಲ್ಲ ಮಕ್ಕಳಿಗೆ ಟಿ ವಿಯಲ್ಲಿ ಹಾಕ್ಕೊಟ್ಟು ಅವರಿಗೆ ಕೇಳಿಸ್ತೀವಿ. 1 2 3 ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು, ಆಲ್ಫಾಬೆಟ್ಸ್ ಆಗಿರ್ಬೋದು, ಕನ್ನಡ ವರ್ಣಮಾಲೆ ಆಗಿರ್ಬೋದು, ಕೆಲವೊಂದು ರೈಮ್ಸ್, ಕನ್ನಡ ರೈಮ್ಸ್, ಇಂಗ್ಲೀಷ್ ರೈಮ್ಸ್ ಆಗಿರ್ಬೋದು, ಹೀಗೆಲ್ಲ ಟಿ ವಿಯಲ್ಲಿ ಹಾಕ್ಕೊಟ್ಟಾಗ ಅವಳಿಗೂ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಟ್ಟು ಕೇಳಿಸ್ತೀವಿ. ಹೀಗೆಲ್ಲ ಮಾಡಿದರೆ ಮಕ್ಕಳಿಗೆ ಕಲೀಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಆಡಿಯೋ ವಿತ್ ವಿಡಿಯೋ ಇರುತ್ತಲ್ವ, ಸೊ ಕಲೀಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ನೈಟ್ ಆಗಿತ್ತು. ಆಲ್ರೆಡಿ ನೈಟ್ ಆದಾಗೆ ನಾವು ನಿಂಬೆಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡ್ವಿ. ಈ ಒಂದು ಲಿಂಬು ಪಿಕಲ್ ಬಂದು ತುಂಬಾ ಟೇಸ್ಟಾಗಿರುತ್ತೆ. ನಮ್ಮಮ್ಮನೇ ಮಾಡಿದ್ದು. ನಮ್ಮಮ್ಮರು ಉಪ್ಪಿನಕಾಯಲ್ಲಿ ಮಾತ್ರ ಎತ್ತಿದ ಕೈ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾವು ಮನೆಯಲ್ಲೇ ಹಾಕ್ಸಿದ್ವಿ. ಉಪ್ಪಿನಕಾಯಿ ಯಾವುದು ಇರಲಿಲ್ಲ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನಾವು ಹಾಕಿದ್ದು 150 ನಿಂಬೆಹಣ್ಣಲ್ಲಿ ಮಾಡಿರುವಂತಹ ಒಂದು ಉಪ್ಪಿನಕಾಯಿ, ಸ್ವಲ್ಪನೇ ಹಾಕಿರೋದು. ಈ ಒಂದು ವಿಡಿಯೋ ನಿಮಗೆ ನಾಳೆ ಸಿಗುತ್ತೆ. ಈ ಒಂದು ವಿಡಿಯೋನ ನಾನು ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ವಿ ಅಂತ ಹೇಳ್ಬಿಟ್ಟು ನಾಳೆ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ನೋಡ್ತೀರೋ ಅವರೆಲ್ಲ ಲೈಕ್ ಮಾಡಿ. ನಮ್ಮ ಚಿನ್ನಿ ಅಂತೂ ಅವ್ರ ಪಪ್ಪ ಬಂದ ತಕ್ಷಣ ಅವಳಿಗೆ ಚಾಕ್ಲೇಟ್ ಅಂತಾರೆ. ಸೊ ಈ ರೀತಿ ಅವಳೆಲ್ಲ ಆಟ ಆಡಿಸಿ ಅವಳಿಗೆ ಚಾಕ್ಲೇಟನ್ನು ಅವ್ರ ಪಪ್ಪ ಕೊಡ್ತಾರೆ. ಯಾವಾಗಲೂ ಒಂಥರ
ಹೆಣ್ಮಕ್ಳಿಗೆ ಪಪ್ಪನೇ ಹೀರೋ ಅಲ್ವಾ, ಇವ್ರ ಪಪ್ಪ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಅಪ್ಪುಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ, ಅಪ್ಪುಗೆ ಅವ್ರ ಪಪ್ಪ ಕಂಡ್ರೆ ತುಂಬಾ ಇಷ್ಟ. ಸೊ ಮಕ್ಕಳೇ ಹಾಗೆ ಅಲ್ವಾ, ಹೆಣ್ಮಕ್ಳು, ಅದರಲ್ಲಿ ಹೆಣ್ಮಕ್ಳಂತೂ ಅವ್ರ ಪಪ್ಪ ಕಂಡ್ರೆ ತುಂಬಾ ಇಷ್ಟ. ಎಲ್ಲರ ಮನೇಲೂ ಅಷ್ಟೇ, ನಮ್ಮ ಮನೇಲಿ ಅಂತಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ನಾವು ಟಿ ವಿ ನೋಡ್ಕೊತ ಹರಟೆ ಹೊಡಿತಾ ಇದ್ವಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.